ಆತ್ಮೀಯ H16 ನ್ಯೂಸ್ ಅರ್ಧಿ ಸಿದ್ದರಾಮಗೆ ಸ್ವಾಗತ. ನಾನು ನಿಮ್ಮ MIF ಮಲ್ಲಪ್ಪ ಜೋತ್ ಅವರು. ಆತ್ಮೀಯರೇ, ಇತ್ತೀಚೆಗೆ ಒಂದಿಷ್ಟು ಸುದ್ದಿಗಳು ಬಂದು ನೀವು ನೋಡಿದ್ದೀರಿ. ಅದನ್ನು ನಮ್ಮ ಯತ್ನಾಳರಂತ ಒಬ್ಬರು ಪ್ರಾಮಾಣಿಕರು, ಯತ್ನಾಳರ ಭ್ರಷ್ಟರು, ಯಡಿಯೂರಪ್ಪನವ್ರು ಭ್ರಷ್ಟರು, ಅವ್ರ ಮಗ ಭ್ರಷ್ಟ ಅನ್ನುವಂಗೆ ಮಾತಾಡ್ತಾ ಇರ್ತಾರೆ. ಮತ್ತು ಇನ್ನುಳಿದ ರಾಜಕಾರಣಿಗಳ ಬಗ್ಗೆ ಒಂದಿಷ್ಟು ಏನಪ್ಪ ಅಂದ್ರೆ ತಾವೊಬ್ಬರ ಅತ್ಯಂತ ಪ್ರಾಮಾಣಿಕರು ಅನ್ನುವಂಥ ಮಾತು ಮಾತಾಡ್ತಾ ಇದ್ದಾರೆ. ಇದೇ ಸಂದರ್ಭದಲ್ಲೇ ನಾವು ಕಾರ್ಖಾನೆಗಳು ಹಾಕಿ ರೈತರಿಗೆ ಉಪಕಾರ ಮಾಡಿದ್ದೀವಿ, ಕೊಡ್ತಾ ಇದ್ದೀವಿ, ಈ ಕೊಡೋದು ಹೆಚ್ಚಾಗ್ಯದ ಅನ್ನುವಂಥ ಮಾತು ಮಾತಾಡ್ತಾರೆ. ಮತ್ತು ಅದರಲ್ಲೂ ಅವ್ರದ್ದು ಒಂದು ಏನಪ್ಪ ಅಂತ ನಿಮಗೆ ಗೊತ್ತದ, ಫ್ಯಾಕ್ಟ್ರಿ ಒಂದದ ಸಿದ್ಧಗಿರಿಯಲ್ಲೇ. ಆ ಸಿದ್ಧಗಿರಿ ಸಕ್ಕರೆ ಕಾರ್ಖಾನೆಯಲ್ಲಿ ಇಥನಾಲ್ ಮತ್ತು ಸಕ್ಕರೆ ತಯಾರು ಮಾಡುವಂಥದ್ದು ಒಂದು ಏನಪ್ಪ ಯೂನಿಟ್ ಅದ. ಅಲ್ಲೇ ಇತ್ತೀಚೆಗೆ ಏನಲ್ಲಿ ಆರೋಪ ಬಂದು ರೈತರು ಆರೋಪ ಮಾಡ್ತಾಯಿದ್ರು, ಇಲ್ಲ ಪ್ರತಿ ಟನ್ನಿಗೆ ಪ್ರತಿ ಒಂದು ಟ್ರ್ಯಾಕ್ಟರ್ಗೆ ಅಥವಾ ಒಂದು ಟ್ರಕ್ಕಿಗೆ 1 ಟನ್ ಕಬ್ಬ ಚೇಂಜ್ ಆಗ್ತಾಯಿದೆ. ನಾವು ಮಾಡಿಸಿದ್ದು 34 ಟನ್, ಇಲ್ಲಿ ಬಂದ 33 ಆಗುತ್ತೆ ಅಂತೇಳಿ 11 ಟ್ರಿಪ್ಗಳ ಸಾಕ್ಷಿನ ಕೊಟ್ಟರು. ಅಂದರೆ ಅಲ್ಲಿ ಕಬ್ಬನ್ನು ಕದೀತಾರ ಅನ್ನುವಂಥದ್ದು ಅವರ ಆರೋಪ. ಅದನ್ನು ನೋಡಿಕೊಂಡು ಇತ್ತೀಚೆಗೆ ನಮ್ಮ ದೇಗುಲಹಳ್ಳಿ ಹಾಗೂ ಅಂಬಡಗಟ್ಟಿ ಗುರು ಮಡಿವಾಳೇಶ್ವರ ಮಠದ ವೀರೇಶ್ವರ ಸ್ವಾಮೀಜಿಯವರು ಪ್ರಶ್ನೆ ಮಾಡಿದ್ದಾರೆ. ಇದ್ಯಾಕಪ್ಪ ಇಲ್ಲಿ ಹಿಂಗೆ ಆಗ್ತದೆ? ಅವ್ರು ಪ್ರಾಮಾಣಿಕರು, ಅವರು ಕಾರ್ಖಾನೆ ಹಿಂಗೆ ನಡೀತಿದ್ರು ಸಿದ್ಧಗಿರಿಯಲ್ಲೇ, ಕಲಬುರಗಿ ಜಿಲ್ಲೆಯಲ್ಲಿದೆ, ಕಲಬುರಗಿ ತಾಲೂಕಲ್ಲೇ ಬರ್ತದೆ ಅದು ಸಿದ್ಧಗಿರಿ, ಅಲ್ಲಿ ನಡೀತದಲ್ಲ. ಮತ್ತು ಈಗಾಗಲೇ ನಮ್ಮ ಸಕ್ಕರೆ ಸಚಿವರು ಶಿವಾನಂದ ಪಾಟೀಲ್ ಹೇಳಿದರು, ಹಿಡಿದು ಕೊಟ್ಟರೆ ನಾವು ಅವ್ರಿಗೆ 1 ಲಕ್ಷ ಬಹುಮಾನ ಕೊಡ್ತೀವಿ ಅಂತೇಳಿ. ಮತ್ತು ಎಲ್ಲಿದ್ದಾರೆ ಅವರು ಶಿವಾನಂದ ಪಾಟೀಲರು? ಹಿಡಿದು ಕೊಟ್ಟಿದ್ದಾರಲ್ರಿ, ಸಾಕ್ಷಿ ಸಮೇತ ಕೊಟ್ಟಿದ್ದಾರೆ. ಯಾಕೆ 1 ಲಕ್ಷ ಬಹುಮಾನ ಅವ್ರಿಗೆ ಹೆಸರು ಕೊಡ್ತಾ ಇಲ್ಲ? ಹಿಡಿದು ಕೊಟ್ಟ ರೈತರಿಗೆ 11 ಟ್ರಿಪ್ನ ಹಿಡಿದು ಕೊಟ್ಟಿದ್ದಾರಲ್ಲ ಅಂತೇಳಿ. ಇದರಲ್ಲಿ ಈ ಮಾತು ಈಗ ಯಾಕೆ ಪ್ರಸ್ತುತ ಆಗ್ತಾಯಿದೆ ಅಂತಂದ್ರೆ, ಹಿಂಗೆ ಒಬ್ಬ ಪ್ರಾಮಾಣಿಕತೆ ನಾವು ತಿಳ್ಕೊಂಡಿದ್ದೀವಿ. ನಮ್ಮನ್ನ ಎಷ್ಟೋ ಯತ್ನಾಳರ ವಿಷಯದಲ್ಲಿ ಎಷ್ಟೋ ಅವರು ಸಣ್ಣದಾಗಿ ಇನ್ನೊಬ್ಬರ ಬಗ್ಗೆ ಮಾತಾಡಿ ಮತ್ತೇನೋ ಮಾಡಲಿ, ಆದರೂ ಅವರೊಬ್ಬರು ಇಲ್ಲಪ್ಪ ಏನೋ ಒಂದಿಷ್ಟು ಸತ್ಯ ಒಂದಿಷ್ಟು ಜೋರಾಗಿ ಹೇಳ್ತಾರೆ, ಉತ್ತರ ಕನ್ನಡ ಭಾಷೆ ಬಳಸ್ತಾರೆ, ಅದರಲ್ಲೂ ವಿಜಯಪುರದ ಭಾಷೆಯನ್ನು ಬಳಸ್ಕೊಂಡು ಮಾತಾಡ್ತಾರೆ ಅಂತೇಳಿ ಎಲ್ಲರೂ ಸೌಮ್ಯದಿಂದ ಇರ್ತಾಯಿದ್ರು. ಬಟ್ ಈ ಘಟನೆ ನಡೆದ್ಮೇಲೆ ಅವರು ಇನ್ನುಳಿದವ್ರೈತೆ, ಇನ್ನುಳಿದ ಸಕ್ಕರೆ ಕಾರ್ಖಾನೆ ಅವ್ರಿಗೈತೆ ತೂಕದಲ್ಲಿ ಹೊಡೆಯವ್ರು ಏನಪ್ಪ ಇವರು ಅನ್ನುವಂಥ ಮಾತು ಇವತ್ತಲ್ಲೆಲ್ಲ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ವಿಜಯಪುರ ಆಗಿರ್ಬೋದು, ಸುತ್ತಮುತ್ತ ಕಲಬುರಗಿ ಆಗಿರ್ಬೋದು, ಎಲ್ಲ ಕಡೆ ದೊಡ್ಡ ಪ್ರಚಾರ ಆಗ್ತಾ ಇದೆ. ಇದಕ್ಕೆ ಇಲ್ಲಿವರೆಗೆ ಗಮನಿಸಿದಂಗೆ ನಮ್ಮ ಯತ್ನಾಳರು ಉತ್ತರ ಕೊಟ್ಟಿಲ್ಲ. ಇದು ಕೊಡ್ಬೋದು ಇಷ್ಟರಲ್ಲಿ ಅವರು. ಯಾಕಂತಂದ್ರೆ ಇದು ಘಟನೆ ನಡೆದಿನ ಸುಳ್ಳ ರೈತರು ಸ್ವತಃ ಓಪನ್ ಆಗಿ ಹೇಳೋದ್ರಿಂದಾಗೆ ಇವತ್ತು ದೊಡ್ಡ ಪ್ರಶ್ನೆಯಾಗಿ ಎದ್ದು ನಿಂತದ. ಮತ್ತು ಅದೇ ಕಾಲಕ್ಕೆ ಶಿವಾನಂದ ಪಾಟೀಲರು ಇದನ್ನು ತನಿಖೆ ಮಾಡಿ, ಒಮ್ಮೆ ಕೊಡಂತ ಹೇಳೋದಿಲ್ಲ, ಇದನ್ನು ತನಿಖೆ ಮಾಡಿಸೆ ಏನಲ್ಲಿ ಅದ ತೊಂದರೆ, ಪ್ರಾಬ್ಲಮ್ ಏನು, 1 ಟನ್ ಹೆಂಗೆ ಡಿಫ್ರೆನ್ಸ್ ಆಯಿತು, ಏನು ಕಾರಣ, 11 ಟ್ರಿಪ್ಗಳನ್ನು ಮಾಡಿದ್ದಕ್ಕೆ ಇಲ್ಲಿವರೆಗೆ 11 ಅಂದ್ರೆ ಅವ್ರು ಹೆಚ್ಚು ಕಡಿಮೆ ಒಂದೊಂದು ಏನಪ್ಪ 1 ಲಕ್ಷ ತನಕ ಇದೆಲ್ಲ ನಮ್ಮ ಲಾಸ್ ಇದು ರೈತರು ಹೇಳ್ತಾ ಇದ್ದಾರೆ. 11 ಟ್ರಿಪ್ನ ಹಿಂದೆ 1 ಲಕ್ಷ ತನಕ ಆಗಿದೆ. ಅಂದ್ರೆ ನೀವು ಟನ್ನಿಗೆ 3,300 ಹಿಡಿದ್ರು 11 ಟ್ರಿಪ್ ಆಗಿದೆ, ಎಷ್ಟಾಯಿತು ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಹೀಗಾಗಿ ಇದೊಂದು ದೊಡ್ಡ ಪ್ರಶ್ನೆ ಆಗಿದೆ. ಲಾಸ್ಟ್ ಹೋದ್ರೆ ಲಾಸ್ ಆಗಿದೆ ರೈತರಿಗೆ ಅಂತೇಳಿ ಇದನ್ನು ಇವತ್ತು ತನಿಖೆ ಆಗಲೇಬೇಕಾಗಿದೆ. ಯಾಕಂದ್ರೆ ಯತ್ನಾಳರು ಇನ್ನೊಬ್ಬರ ಬಗ್ಗೆ ಮಾತಾಡೋ ಮುಂದೆ ನಾವು ನೋಡಿದ್ದೀವಿ ಯಾವ ರೀತಿಯಾಗಿ ಮಾತಾಡ್ತಾ ಇರ್ತಾರೆ ಅಂತೇಳಿ ಎಲ್ಲರಿಗೂ ಅನುಭವಕ್ಕೆ ಬಂದಂಥ ವಿಷಯ. ಮತ್ತು ಇವತ್ತು ಎಲ್ಲ ರಾಜಕಾರಣಿಗಳು ಭ್ರಷ್ಟ ಇದ್ದಾರೆ ಅನ್ನೋದು ಅಷ್ಟು ಸತ್ಯ, ಸುಳಿನಲ್ಲ, ಭಾಳಷ್ಟ. ಮತ್ತು ಹಂಗಂದ್ರೆ ಎಲ್ಲರೂ ಭಾಳ ಪ್ರಾಮಾಣಿಕ ಸಿಗೋದು ಭಾಳ ಅಪರೂಪ. ಎಲ್ಲರೂ ಇರ್ಬೋದು, ಬಟ್ ಅದು ಈಗಿನ ನೋಡಿದ್ರೆ ಅಂಥದ್ದಿಲ್ಲ. ಇಲ್ಲಿ ನಾವು ಹೇಳಿದಿಲ್ಲ, ಕೃಷ್ಣ ಬೈರೇಗೌಡರ ಬಗ್ಗೆ ಭಾಳ ಒಳ್ಳೆಯ ಅಭಿಪ್ರಾಯ ಇತ್ತು. ಇವತ್ತೊಂದು ಆರೋಪ ಬಂತದ ಅವ್ರ ಮೇಲೆ. ಆರೋಪಂತೆ ಮಾಡಿದಾರೆ, ಸತ್ಯ ಅಂತಲ್ಲ, ಬಟ್ ಅಲ್ಲೇನೋ ಅದಪ್ಪ ಸಮಥಿಂಗ್ ಈಸ್ ದೇರ್ ಅನ್ನುವಂಥ ಪ್ರಶ್ನೆ ಇವತ್ತು ಉದ್ಭವ ಆಗಿದೆ. ಹಂಗಿಲ್ಲ ನಮ್ಮ ಯತ್ನಾಳರ ಬಗ್ಗೆ ನಾವು ವಿಚಾರ ಮಾಡಬೇಕಾಗಿದೆ. ಇವತ್ತು BJPನೂ ನಿಧಾನಕ್ಕೆ ಯಡಿಯೂರಪ್ಪನ ಮೇಲೆ ಪ್ರೀತಿಯನ್ನು ಕಡಿಮೆ ಮಾಡಿಕೊಂಡು ನಾವು ಯಾಕಪ್ಪ ಯತ್ನಾಳರ ಒಳಗೆ ತೊಗೊಬಾರ್ದು, ಅವ್ರನ್ನೇ ಯಾಕೆ ನಾವು ಮುಂದಿನ ಅಧ್ಯಕ್ಷ ಮಾಡಬಾರ್ದು ಅಂತ ಯೋಚನೆ ಮಾಡೋ ಸಂದರ್ಭದಲ್ಲೇ ಈ ಘಟನೆ ನಡೆದು ಇನ್ನಷ್ಟು BJP ಹಿಂಜರಿತ ಮಾಡುವಂಥ ಸಾಧ್ಯತೆಗಳು ಇದ್ದಾವಿಲ್ಲ ಅಂತಲ್ಲ. ಯಾಕಂದ್ರೆ ಈಗ BJPಗೆ ಕರ್ನಾಟಕದಲ್ಲೇ ಏನೋ ಅಂದ್ಕೊಂಡಂಗೆ ಆದ್ರೆ DK ಅವರು ಬಂದರೆ ಅವ್ರ ಗೌರ್ಮೆಂಟ ಆಗ್ತದೆ. ಆದರೆ DK ಅವರು ಕಾಂಗ್ರೆಸ್ ಬಿಟ್ಟು ಬರ್ತಾರ ಅನ್ನುವಂಥದ್ದು ಅಷ್ಟು ಊಹೆ ಮಾಡ್ಕೊಳ್ಳೋಂಥ ಊಹೆ ಸಹಿತ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಅನಿಸ್ತದೆ. ಯಾಕಂದರೆ ಅವ್ರು ಒಂದನೇದಾಗಿ ಕಾಂಗ್ರೆಸ್ಸಲ್ಲಿ ಬೆಳೆದವರು, ಜಾತ್ಯತೀತವಾಗಿ ಬೆಳೆದವರು ಆಗಿರೋದು. ಭ್ರಷ್ಟಾಚಾರದ ಬಗ್ಗೆ ನಾವು ಆರೋಪ ಮಾಡ್ತಾ ಇರ್ತೀವಿ, ಸುಳ್ಳೇನಂತ ಏನಲ್ಲ. ಈಗಾಗಲೇ CBI ಎಲ್ಲನೂ ಅವರು ಎನ್ಕ್ವೈರಿ ಮಾಡ್ತಾಯಿದೆ.
ಅದರಲ್ಲಿ ಎಷ್ಟು ಮಟ್ಟಿಗೆ ಅವ್ರು ಯಶಸ್ವಿ ಆಗ್ತಾರೋ ಅಥವಾ ತಪ್ಪಿಸ್ಕೊಳ್ತಾರೋ ಅದು ಮಾತು ಬೇರೆ. ಆದರೆ ಇವತ್ತಿನ ರಾಜಕೀಯಕ್ಕೆ ಇಷ್ಟೆಲ್ಲ ದುಡ್ಡು ಎಲ್ಲಿದ್ದು ಬರ್ತದೆ ಉತ್ತರ ಅವ್ರು ಕೊಡಬೇಕಾಗ್ತದೆ. ಏನು ಕೊಡ್ತಾರೆ ಉತ್ತರ ಆ ಮಾತು ಬೇರೆ. ಯಾಕಂದ್ರೆ ನಮ್ಮ ಸಿ.ಎ ಎಲ್ಲನೂ ಅದು ಉತ್ತರ ಕೊಡೋಂಥವ್ರು ಇರ್ತಾರೆ, ಬುದ್ಧಿವಂತರು ಇರ್ತಾರೆ, ಕೊಡಲಿ. ಆದರೆ ಸಂಶಯ ಮಾತ್ರ ಸುಲಭವಾಗಿ ಹೋಗೋದಿಲ್ಲ. ಇಂಥ ಪ್ರಸಂಗದೊಳಗೆ ಇವತ್ತು ಏನಪ್ಪ ಅಂತಂದ್ರೆ ನಮ್ಮ ಯತ್ನಾಳರು ಎಷ್ಟು ಪ್ರಾಮಾಣಿಕರಪ್ಪ ಇವರು ಅನ್ನುವಂಥದ್ದು ಒಂದೇನೋ ಕೃಷ್ಣ ಬೈರೇಗೌಡರು ಹೇಳಿ ನಿಮಗೆ ಜಸ್ಟ್ ಉದಾಹರಣೆ ಕಾಂಗ್ರೆಸ್ಸಿಂದು ಇವ್ರ ಬಗ್ಗೆ ಒಂದಿಷ್ಟು ನಮ್ಮಲ್ಲೇ ಹೌದು ಇಷ್ಟು ನಮ್ಮ ಯಡಿಯೂರಪ್ಪ ಮಗನ ಆಯಿತು, ಇನ್ನುಳಿದವ್ರನ್ನಾಯಿತು, ಇವನ್ ಡಿ ಕೆ ಶಿವಕುಮಾರ್ ಸಹ ಟೀಕೆ ಮಾಡುವಂಥವ್ರು ಇವತ್ತು ಇದನ್ನ ಯಾಕೆ ಇಂಥ ಕೆಲಸಕ್ಕೆಲ್ಲ ಆಸ್ಪದ ಮಾಡಿ ಕೊಟ್ಟರು ತೂಕದಲ್ಲೇ. ಯಾಕಂದ್ರೆ ಎಲ್ಲ ರೈತರ ಆರೋಪದ ಇದು, ಒಬ್ಬರಿಬ್ಬರದಲ್ಲ. ಎಲ್ಲ ರೈತರು ಇಲ್ಲರಿ ತೂಗಲು ಹೊಡಿತಾರೆ ಪ್ರತಿಯೊಂದು ಫ್ಯಾಕ್ಟರ್ ಹೊಡಿತಾರೆ ಅಂತೇಳಿ 1 ಟನ್ನ 2 ಟನ್ನ ಹೊಡಿತಾರೆ ಒಂದು ಟ್ರಿಪ್ಪಿಗೆ ಅಂತ ಹೇಳ್ತಾ ಇದ್ದಾರೆ. ಅದು ಇಲ್ಲೇ ಸಾಕ್ಷಿ ಸಮೇತ ತೋರಿಸ್ಕೊಟ್ಟಿದ್ದಾರೆ ರೈತರು. ಆ ರೈತರ ಒಂದು ಏನಪ್ಪ ಇವತ್ತು ಡಿಮಾಂಡ್ ಅದಪ್ಪ ಅಂತಂದ್ರೆ ಅದನ್ನು ನೀವು ಎನ್ಕ್ವೈರಿ ಮಾಡಿರಿ ಅಂತೇಳಿ ಮತ್ತು ಎನ್ಕ್ವೈರಿ ಮಾಡಬೇಕಿದ್ದನ್ನು ಶಿವಾನಂದ ಪಾಟೀಲರು ಸಹಿತ ಒಂದು ಎನ್ಕ್ವೈರಿಗೆ ಹಾಗೆ ಸತ್ಯ ಯಾವುದೋ ಸುಳ್ಳು ಯಾವುದು ಹೇಳಬೇಕಾಗ್ಯದ. ಅವ್ರ ವೈಯಕ್ತಿಕ ಅವ್ರ ದೋಸ್ತಿ ವೈರತ್ವ ಅವ್ರಿಗೆ ಬಿಟ್ಟು ವಿಷಯ. ಶಿವಾನಂದ ಪಾಟೀಲರಿಗೆ ಮತ್ತು ಯತ್ನಾಳರಿಗೆ ಬಸನಗೌಡ ಪಾಟೀಲ್ ಯತ್ನಾಳರಿಗೆ ಅವ್ರ ದ್ವೇಷ ಏನಿರಲಿ, ಮಿತ್ರತ್ವ ಇರಲಿ, ಏನೂ ಇರಲಿ, ಈಗ ಆಗಬೇಕಾಗಿದ್ದೇನಪ್ಪ ಅಂದರೆ ಇದು ಆರೋಪ ಮಾಡಿದರೆ ಇದು ಉತ್ತರಬೇಕಾಗಿದೆ. ತನಿಖೆ ಮಾಡಿಸ್ಬೇಕಾಗಿದೆ. ಸರ್ಕಾರದ ಧರ್ಮ ಕರ್ಮ ಮಾಡಿಸ್ಲೇಬೇಕಾದಂಥದ್ದು. ಯಾಕಂದ್ರೆ ಒಂದು ಫ್ಯಾಕ್ಟ್ ಆ್ಯಂಡ್ ಫಿಗರ್ಸ್ ಹೊರಗೆ ಬಂತಪ್ಪ ಅಂತಂದ್ರೆ ಅದನ್ನು ಹೊರಗೆ ಹೆಚ್ಚು ಸಾಧ್ಯತೆಗಳಿದ್ದಾವೆ. ಈಗಂತೂ ರೈತರು ಹೊರಗೆ ಹೆಚ್ಚಿದ್ದಾರೆ, ಹಸ್ತಾ ಇದ್ದಾರೆ, ಇನ್ನೂ ಹಸ್ತಾರೆ. ಯಾಕೆ ಇನ್ನು ಮೇಲೆ ರೈತ ಕಾರ್ಖಾನೆಯ ಮಾಲೀಕರು ಇನ್ನು ಎಚ್ಚರಗೊಳ್ಬೇಕಾಗಿದೆ. ಯಾಕಂದ್ರೆ ನಿಧಾನಕ್ಕೆ ಇಲ್ಲೇ ಚೂನಪ್ಪ ಪೂಜಾರ ಇರ್ಬೋದು ಅಥವಾ ಅವ್ರ ಜೊತೆಗಾರರಾಗಿರ್ಬೋದು ಇನ್ನೂ ಅನೇಕ ರೈತರು ಎಚ್ಚರಗೊಳ್ತಾ ಇದ್ದಾರೆ. ಅವರು ಬೀದಿಗಿಳಿದು ಹೋರಾಟಕ್ಕೂ ತಯಾರಾಗ್ತಾ ಇದ್ದಾರೆ. ಅಂತಂದ್ರೆ ಇಂಥ ಒಂದು ಘಟನೆ ಆಗಿದೆ. ಈ ಘಟನೆ ಬಗ್ಗೆ ಇಷ್ಟರಲ್ಲೇ ಅವರು ಇನ್ನೂ ಅಷ್ಟೇ ಜೋರದಾರ ತನಿಖೆಗೆ ಒಂದು ಸ್ವಲ್ಪ ಒತ್ತಡ ತರ್ತಾರೆ. ಯಾಕಂದ್ರೆ ಆಗೈತಿ ರೈತಗೆ ಹಾನಿ ಆಗ್ಯದ. ಲಕ್ಷ ಗಂಟೆ ಸಣ್ಣದ ಅಮೌಂಟ್ ಅಲ್ಲ ರೈತಗೆ. ಯಾಕಪ್ಪ ಅಂತಂದ್ರೆ ಎಡೆಲ್ಟರ್ ಒಂದು ಟ್ರಿಪ್ಪಿಗೆ ಹೋದಪ್ಪ ಅಂದ್ರೆ ಪರಿಸ್ಥಿತಿ ಏನಾಗಬಾರ್ದು. ಅದು ಮತ್ತು ರೇಟು ಕಡಿಮೆ ಕೊಡೋದು, 4,700 ರೂಪಾಯಿ ಖರ್ಚು ಬರ್ತದೆ, ಇವ್ರು ಕೊಡ್ತಾರೆ 3,300 ರೂಪಾಯಿ ಪ್ರತಿ ಟನ್ನಿಗೂ 1,200 1500 ಲಾಸ್ ಮಾಡ್ಕೊಳ್ಳೋದು. ರಿಕವರಿ ಒಳಗೆ ಹೆಚ್ಚು ಕಡಿಮೆ ಮಾಡಿ ಓದ್ಬಿಡ್ತಾರೆ, ಏನೋ ತಮಗೆ ಅನಿಸಿದ್ದು ಹೇಳಿಬಿಡ್ತಾರೆ. ಅದು ಇದು ಏನಂದ್ರೆ ಪಾರದರ್ಶಕವಾಗಿಲ್ಲ ಅಂತ ಆರೋಪಗಳಿದ್ದಾವೆ. ಅಂದ್ರೆ ಆಯ್ತು ರಿಕವರಿ ಆಯಿತು ಪ್ಲಸ್ ತೂಕ ಆಯಿತು, ಎರಡೂ ಅಲ್ಲಿ ಏನಪ್ಪ ಅಂತಂದ್ರೆ ಪಾರದರ್ಶಕವಾಗಿ ತಿಳಿಲಿಲ್ಲ ಅಂದ್ರೆ ರೈತಗೆ ಹಾನಿ ಆಗ್ತದೆ. ಪಾಪ ರೈತ ಉಳಿದವ್ರಿಗೆ ಏನಿಲ್ಲ, ಅವ್ರು ಲಾಭದಾಗ ಇರ್ತಾರೆ, ಅವ್ರಿಗೆ ಹೇಳ್ತಾರೆ ಅದನ್ನು. ಆ ವಿಷಯವನ್ನು ಇವತ್ತು ನೋಡಿ ಸಿದ್ಧಗಿರಿ ನೋಡೋಂಥ ಈ ಘಟನೆಯಿಂದಾಗಿ ಪ್ರತಿ ಟ್ರಿಪ್ಪಿಗೆ 1 ಟನ್ 11 ಟ್ರಿಪ್ ಆಗಿದಾವೆ. 11 ಟನ್ ಒಂದು ಸಲ 3,300 ಹೊಡೆದ್ರೆ ಎಷ್ಟಾಯಿತು? ಈ ಎಲ್ಲ ನೆಲೆಗಟ್ಟಲೆ ಇವತ್ತು ಈ ನಮ್ಮ ಯತ್ನಾಳರ ಸಿದ್ಧಗಿರಿ ಫ್ಯಾಕ್ಟ್ರಿಯಲ್ಲಿ ತೂಕವನ್ನು ಅಥವಾ ಅಲ್ಲಿಯ ತೂಕ ಮಾಪಕವನ್ನು ಇವತ್ತು ತನಿಖೆ ಮಾಡಿ ಅದು ಎಷ್ಟು ಮಟ್ಟಿಗೆ ಸರಿ ಅದ ತಪ್ಪದ, ಏನು ಮಾಡಿದಾರೆ, ಪರ್ಪಸ್ಫುಲ್ ಮಾಡಿದಾರೋ ಅಥವಾ ಪ್ರೀ ಪ್ಲ್ಯಾನ್ ಅಥವಾ ಸಹಜ ತಪ್ಪಾಗಿದ್ರು, ಇದೆಲ್ಲ ನೀವು ಹೊರಬರ್ಬೇಕಾಗಿದೆ. ಸಹಜ ಆದರೂ ತಪ್ಪ, ಪ್ರೀ ಪ್ಲ್ಯಾನ್ ಇದ್ದರೂ ಅದು ತಪ್ಪ. ಅದು ಇವತ್ತು ನಮ್ಮ ರೈತರು ಒಂದು ಸಾಹಸ ಮಾಡಿ ಹೇಳಿದ್ರೆ. ಯಾಕೆ ರೈತರು ಭಯ ಇರ್ತದೆ ರೀ. ಯಾವುದೋ ಕಾರ್ಖಾನೆ ನಾವು ತೂಕ ಮಾಡಿ ಏನೋ ಅಂದ್ವಿ, ನಾಳೆ ಅವರೆಲ್ಲ ಇಡೀ ಕಾರ್ಖಾನೆ ದೊಡ್ಡ ಶಕ್ತಿ ಇರ್ತೈತಿ, ನಮ್ಮ ಮೇಲೆ ಬಂದು ಅಟ್ಯಾಕ್ ಮಾಡಿ ನಾವು ಏನು ಮಾಡೋಣ ಅಂತ ಭಯನೂ ಇರ್ತದೆ. ಆ ಭಯವನ್ನು ಬಿಟ್ಟಾಕಿ ಆ ರೈತರು ಈ ಕೆಲಸ ಮಾಡಿದ್ದಾರೆ. ಈ ಡಿಫ್ರೆನ್ಸ್ ಅದಪ್ಪ 1 ಟ್ರಿಪ್ಪಿಗೆ 1 ಟನ್ ಅಂತೇಳಿ ಅದಕ್ಕೆ ನೀವು ಎನ್ಕ್ವೈರಿ ಮಾಡಿರಿ ಅನ್ನುವಂಥ ಬೇಡಿಕೆಯನ್ನು ಇಟ್ಟಿದ್ದಾರೆ. ಅದೇ ಕಾಲಕ್ಕೆ ನಮ್ಮ ವೀರೇಶ್ವರ ಸ್ವಾಮೀಜಿಯವರು ಸಹಿತ ಶಿವಾನಂದ ಪಾಟೀಲ್ಗೆ ಪ್ರಶ್ನೆ ಮಾಡಿದ್ದಾರೆ, ನೀವು ಯಾಕೆ ಇದನ್ನ ಎನ್ಕ್ವೈರಿ ಮಾಡಬಾರ್ದು ಅಂತೇಳಿ. ಯಾಕೆ ಮಾಡಬಾರ್ದು ಅಂತ ಕೇಳ್ತಾ ಇದು ನಿಮ್ಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬಾರ್ದು. 16 ನ್ಯೂಸ್ ಅರ್ಥ ಸೀತಾರಾಮ ಸತ್ಯದ ಕೈಗೊಂಡೆ ವಂದನೆಗಳು.